ನಮಸ್ಕಾರ. ನನ್ನ ಹಿತೈಷಿಗಳಿಗೆ ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಸೌತಡ್ಕ ಶ್ರೀ ಮಹಾಗಣಪತಿ ದೇವಸ್ಥಾನ, ಅಂಚೆ ಕೊಕ್ಕಡ, ಬೆಳತಂಗಡಿ ತಾಲೂಕು. ಈ ದೇವಸ್ಥಾನದಲ್ಲಿ ಒಂದು ಚಪ್ರ ಇಲ್ಲ, ಒಂದು ಮಂಟಪ ಇಲ್ಲ, ನಮ್ಮ ಗಣೇಶಪ್ಪನಿಗೆ ಏನೂ ಇಲ್ಲ. ಮಳೆ ಬಂದರೂ ಅಷ್ಟೇ ಶಾಂತ ಸ್ವಭಾವ, ಬಿಸಿಲು ಬಂದರೂ ಅಷ್ಟೇ ಶಾಂತ ಸ್ವಭಾವ. ತುಂಬ ಇಲ್ಲಿ ನಾವು ಏನು ಅಂದ್ಕೊಂಡು ಬೇಡ್ಕೊಳ್ತೀವೋ ಅದನ್ನು ನೆರವೇರಿಸ್ತಾರಂತೆ. ನೆರವೇರಿಸಿದ್ಮೇಲೆ ಇಲ್ಲೊಂದು ಗಂಟೆ ಕಟ್ಟೋದು ಬಂದು, ಅದಕ್ಕೆ ನೋಡಿ ಗಂಟೆ ಗಣಪತಿ ಅಂತಲೂ ಕರೀತಾರೆ. ಗಂಟೆ ದೇವಸ್ಥಾನ ಅಂತಾರೆ, ಗಂಟೆ ಗಣಪತಿ, ಬೈಲ್ ಗಣಪತಿ, ಒಬ್ರೊಬ್ರು ಒಂದೊಂದು ಹೆಸ್ರಲ್ಲಿ ಕಟ್ತಾರೆ. ಆದರೆ ಸೌತಡ್ಕ ಅಂದರೆ ಇಲ್ಲಿ ಆವಾಗ ಸೌತೆಕಾಯಿ ಬೆಳೀತಾ ಇದ್ರಂತೆ. ಹಾಗಾಗಿ ಇಲ್ಲಿ ಸೌತೆಕಾಯಿ ಮಾರ್ತಾರೆ ಹಸುಗಳಿಗೆಲ್ಲ ಕೊಡೋದಕ್ಕೆ. ನೋಡಿ ಜನ, ಮಳೆ ಏನು, ಇಲ್ಲಿ ಅವಲಕ್ಕಿ ಪ್ರಸಾದ ತೊಗೊಳ್ತಾರೆ. ಅವಲಕ್ಕಿ ಅಪ್ಪೆ ಅಂತ ಸಿಗುತ್ತೆ, ಅದು ಪ್ರಸಾದ ಕೊಡ್ತಾರೆ ಇಲ್ಲಿ. ಆಗಿರೋದ್ರಿಂದ ಮಳೆಗಾಲ ಆಗಿರೋದ್ರ, ಸ್ಕೂಲು ಕಾಲೇಜೆಲ್ಲ ಇರೋದ್ರಿಂದ ರಶ್ ಇಲ್ಲ. ಇಲ್ಲಾಂದರೆ ತುಂಬ ರಶ್ ಇರುತ್ತೆ. ಮಳೆಗಾಲ ಆಗಿರೋ ಮತ್ತು ಸ್ಕೂಲು ಕಾಲೇಜೆಲ್ಲ ಶುರು ಅಲ್ವಾ, ಹಾಗಾಗಿ ರಶ್ ಇಲ್ಲ. ಇದು ನೋಡಿ ಎಲ್ಲಿ ನೋಡಿದ್ರು ಗಂಟೆ, ದೊಡ್ಡ ದೊಡ್ಡ ಗಂಟೆ, ಚಿಕ್ಕ ಚಿಕ್ಕ ಗಂಟೆ. ನೋಡಿ ಆ ಕಡೆ ನೋಡಿ ಗಂಟೆಗಳು. ಎಷ್ಟೇ ಮಳೆ ಗಾಳಿ ಬಂದರೂ ದೀಪ ಉರಿತಾನೆ ಇರುತ್ತಂತಿಲ್ಲ, ಆರೋದಿಲ್ವಂತೆ. ಮೊಬೈಲ್ ಫೋನ್ಗಳನ್ನು ಕಡ್ಡಾಯವಾಗಿ ಸ್ವಿಚ್ ಆಫ್ ಮಾಡುವುದು ಅಲ್ಲಿ ಹಾಕಿದ್ದಾರೆ. ಆದರೆ ಅವರು ವೀಡಿಯೋ ಮಾಡ್ಬೇಕಾದ್ರೆ ನೋಡಿದ್ರು, ಏನೂ ಹೇಳಲಿಲ್ಲ. ನಮ್ಮಣ್ಣ ನಕ್ಕೊಂಡು ಇವಾಗ ಅಲ್ಲಿ ದರ್ಶನ ಮಾಡ್ತೀನಿ, ನಾನು ಮಾತಾಡಲ್ಲ, ನೀವು ಹಾಗೆ ದರ್ಶನ ಮಾಡಿ. ಇಲ್ಲಿ ಅವಲಕ್ಕಿ ಪ್ರಸಾದ ಕೊಡ್ತಾರೆ. ಅಲ್ಲಿ ನಾವು ಕೌಂಟರಲ್ಲಿ ಚೀಟಿ ಮಾಡಿಸ್ಕೊಂಡು ಬಂದರೆ ನೋಡಿ ಇಷ್ಟು ಕೊಡ್ತಾರೆ. ತೋರಿಸು ರಾಜ. ಎಷ್ಟು ರಾಜ? 70 ರೂಪಾಯಿ. 70 ರೂಪಾಯಿ ಅಂತ ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ಗಮ್ಮಂತಿರುತ್ತೆ. ಗಂಡಂಗೆ ತಿನ್ಸಿದ್ಲು. ಇವಾಗ ನನ್ನ ಹತ್ರ ಬರ್ತಾಳೆ ನೋಡಿ. ಪಾಪ ನಮ್ಮ ಬೇರೆ ಎಷ್ಟು ದೊಡ್ಡ ಬಾಯಿ ನೋಡೋದು. ಸರಿನಾ, ಚೆನ್ನಾಗಿತ್ತಾನೆ. ತಗೊಳ್ಳೋದು ತೊಗೊಳ್ತೀನಿ. ಇರುತ್ತಲ್ವ, ಇರುತ್ತೆ. ಇಲ್ಲೇ ಮಾಡ್ತಾರೆ ಗಂಟೆ ಔಷಧಿ ತೊಗೊಂಡ್ಬರ್ಬೇಕು.
7 ಗಂಟೆ ಕ್ಲೋಸು, ಸಂಜೆ 7 ಗಂಟೆ ಕ್ಲೋಸ್ ಆಗುತ್ತೆ. ಪ್ರಸಾದ ನೋಡಿ 70 ರೂಪಾಯಿ ಇಷ್ಟು ಪ್ರಸಾದ ಕೊಡ್ತಾರೆ. ಸೌತಡ್ಕ ದೇವಸ್ಥಾನದ್ದು ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು. ಜೈ ಶ್ರೀರಾಮ್.